Hello everyone, welcome back to my channel. After a long time ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. So it's all about the trending rosemary water. I know ತುಂಬ ಬ್ರೇಕ್ ತಗೊಂಡಿದ್ದೀನಿ. ಸೊ ನಾವು ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್. ಸೊ ಇವತ್ತು ನಾನು ಈ ರೋಸ್ಮೆರಿ ವಾಟರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ಐ ಗಾಟ್ ಫ್ಯೂ ಕ್ವಶನ್ಸ್. ಈ ರೋಸ್ಮೆರಿ ನಿಮ್ಗೆ ಎಲ್ಲಿ ಸಿಗುತ್ತೆ? ಇದನ್ನು ರೋಸ್ಮೆರಿ ಲೀವ್ಸ್ ನೀವು ಡ್ರೈ ಯೂಸ್ ಮಾಡ್ಬೋದಾ ಅಥವಾ ನೀವು ಆ್ಯಕ್ಚುಯಲ್ ಗ್ರಾಸ್ ಯೂಸ್ ಮಾಡ್ಬೋದಾ ಅಂತ ನೀವು ಹೇಳೋದಾದರೆ, ನಾನು ಇದನ್ನು ತೊಗೊಂಡಿದ್ದು ಝೆಪ್ಟೋನಲ್ಲಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಡೈರೆಕ್ಟ್ ಗ್ರಾಸ್. ಸೊ ನೀವು ಕೂಡ ಬೈ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಡ್ರೈ ರೋಸ್ಮೆರಿ ಲೀವ್ಸ್ ಇದ್ದರೆ ಈಸಿಲಿ ಸೂಪರ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ತೊಗೊಳ್ಬೋದು, ಅದನ್ನು ಸಹ ಯೂಸ್ ಮಾಡ್ಬೋದು. ಈ ರೋಸ್ಮೆರಿ ವಾಟರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ 9 ಡೂಸ್ ಆ್ಯಂಡ್ ಡೋಂಟ್ಸ್ನ ನಾನು ಹೇಳ್ತೀನಿ. ಸೊ ಅದಾದಮೇಲೆ ಇದನ್ನು ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಖಂಡಿತ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಂಬರ್ 1, ಈ ರೋಸ್ಮೆರಿ ವಾಟರ್ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ನಂಬರ್ 2, ಈ ರೋಸ್ಮೆರಿ ವಾಟರ್ನ ನೀವು ಮಿನಿಮಮ್ 15 to 20 ಮಿನಿಟ್ಸ್ ಬಾಯ್ಲ್ ಮಾಡಲೇಬೇಕು. ಸೊ ಆಗ ಮಾತ್ರ ನಿಮಗೆ ಇದರಲ್ಲಿರೋ ಪ್ರತಿಯೊಂದು ಎಸೆನ್ಷಿಯಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕಾಗತ್ತೆ. ನಂಬರ್ 3, ಡು ನಾಟ್ ಯೂಸ್ ಹಾಟ್ ವಾಟರ್. ಸೊ ಆಬ್ವಿಯಸ್ಲಿ ಇದು ನಾವು ನೀರಲ್ಲಿ ಬೇಯಿಸಿ ಮಾಡೋದ್ರಿಂದ ನೀವು ಅದನ್ನು ಹಾಗಾಗಿ ಬಿಸಿ ಬಿಸಿ ಹಾಕಿದರೆ ನಿಮ್ಮ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗುತ್ತೆ, ಹಾಗೆ ಹೇರ್ಸ್ ಕೂಡ ತುಂಬ ಡ್ರೈ ಆಗುತ್ತೆ. ನಂಬರ್ 4, ಡು ನಾಟ್ ವಾಶ್ ಯುವರ್ ಹೇರ್ಸ್. ನೀವು ರೋಸ್ಮೆರಿ ವಾಟರ್ನ ಯೂಸ್ ಮಾಡಿದ ತಕ್ಷಣ ಸ್ಕ್ಯಾಲ್ಪ್ನ ವಾಶ್ ಮಾಡಬಾರ್ದು. ನಂಬರ್ 5, ಡು ನಾಟ್ ಸ್ಟೋರ್ ದಿಸ್ ಫಾರ್ 1 ವೀಕ್. ಸೊ ಇದು 1 ವಾರಕ್ಕಿಂತ ಜಾಸ್ತಿ ಹೆಚ್ಚಿಗೆ ನೀವು ಸ್ಟೋರ್ ಮಾಡಬಾರ್ದು. ನಂಬರ್ 6, ಮಿಕ್ಸಿಂಗ್ ಇಟ್ ವಿತ್ ಅದರ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ಸ್ ಆಗಲಿ, ಬೇರೆ ಯಾವುದೇ ಆಯಿಲ್ಸ್ ಆಗಲಿ, ಬಿಕಾಸ್ ಯಾವತ್ತೂ ನೀರು ಮತ್ತು ಎಣ್ಣೆ ಮಿಕ್ಸ್ ಆಗೋದೇ ಇಲ್ಲ. ನಂಬರ್ 7, ಸಪೋಸ್ ನಿಮಗೆ ಡ್ರೈ ಹೇರ್ಸ್ ಇದ್ದರೆ ಈ ರೋಸ್ಮೆರಿ ವಾಟರ್ನ ಯೂಸ್ ಮಾಡಿ ಒಂದು ಫ್ಯೂ ಅವರ್ಸ್, ಮೇ ಬಿ 3 or 4 ಅವರ್ಸ್ ಅದಾದಮೇಲೆ ನೀವು ಅಟ್ಲೀಸ್ಟ್ ಸೀರಮ್ ಆಗಲಿ ಅಥವಾ ಲೈಟ್ ಆಯಿಲ್ ಆಗಲಿ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಹೇರ್ಸ್ ಇನ್ನೂ ಡ್ರೈ ಆಗುತ್ತೆ. ನಂಬರ್ 8, ಸ್ಲೀಪಿಂಗ್ ರೈಟ್ ಆಫ್ಟರ್ ಅಪ್ಲೈಯಿಂಗ್ ಇಟ್. ಇದು ತಪ್ಪು. ನೀವು ಈ ರೋಸ್ಮೆರಿ ವಾಟರ್ನ ಹಚ್ಚಿದ ತಕ್ಷಣ ನಿದ್ದೆ ಮಾಡಬಾರ್ದು. ನೀವು ವೆಟ್ ಹೇರ್ಸ್ ಇರುತ್ತೆ, ಸೊ ಅದು ನೀವು ಹಚ್ಚಿದ ತಕ್ಷಣ ನೀವು ಹಾಗೆ ಮಲಗೋದ್ರಿಂದ ಡ್ಯಾಂಡ್ರಫ್ ಕ್ರಿಯೇಟ್ ಆಗುತ್ತೆ. ನಂಬರ್ 9, ಡು ನಾಟ್ ಬೀಯಿಂಗ್ ಕನ್ಸಿಸ್ಟೆಂಟ್. ನೀವು ಏನೇ ಆಗಲಿ ನೀವು ಕಂಟಿನ್ಯೂಸ್ಲಿ ಯೂಸ್ ಮಾಡೋವರೆಗೂ ನಿಮಗೆ ಅದು ಯಾವುದ್ರದ್ದು ರಿಸಲ್ಟ್ಸ್ ಗೊತ್ತಾಗೋದಿಲ್ಲ. ಸೊ ಇದನ್ನು ಅಟ್ಲೀಸ್ಟ್ ನೀವೇನು 1 ವೀಕ್ ಯೂಸ್ ಮಾಡೋದು ಬಿಡೋದು ಹಾಗೆ ಮಾಡ್ತೀರಾ, ಅಟ್ಲೀಸ್ಟ್ 1 to 3 ಮಂತ್ಸ್ ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಸೊ ಆಲ್ಮೋಸ್ಟ್ 1 ವೀಕಿಂತ ಜಾಸ್ತಿ ಸ್ಟೋರ್ ಮಾಡೋ ಹಾಗಿಲ್ಲ. ಸೊ ನಾನು ತೊಗೊಂಡಿರೋದ್ರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡುವ ಹೇಗೆ ಮಾಡೋದು ಅಂತ. ಹೆಚ್ಚಿನ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಸೊ ನಾನೀಗ ಇಲ್ಲಿ ಸುಮಾರು 1 ಲೀಟರ್ ಆಗೋಷ್ಟು ನೀರನ್ನು ತಗೊತಾ ಇದ್ದೀನಿ. ನಾನಿವಾಗ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಬಾಯ್ಲ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನಾನಿವಾಗ ಬಿಡಿಸಿಟ್ಕೊಂಡಿರೋ ಅಂಥ ರೋಸ್ಮೆರಿ ಲೀವ್ಸ್ನ ಹಾಕ್ತಾಯಿದ್ದೀನಿ. ಇದನ್ನು ಮಿನಿಮಮ್ 15 to 20 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಸೊ ನಾನು ಲೋ ಫ್ಲೇಮಲ್ಲಿ ಒಂದು 15-20 ಮಿನಿಟ್ಸ್ ಬಿಡ್ತಿದ್ದೀನಿ. ಆಲ್ಮೋಸ್ಟ್ ಬಾಯ್ಲ್ ಆಗೋ ಟೈಮ್ಗೆ ನಿಮಗೆ ಈ ಥರ ಕಲರ್ ಆ್ಯಂಡ್ ಫ್ಲೇವರ್ ಬಿಟ್ಕೊಂಡಿರೋದು ನಿಮಗೆ ಗೊತ್ತಾಗುತ್ತೆ, ಹಾಗೆ ಆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಆಫ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೋಬೋದು. ಸೊ ನಾನು ಸ್ಟ್ರೈನರ್ ಯೂಸ್ ಮಾಡ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಳ್ಳೋದಕ್ಕಾಗಿ. ಫಿಲ್ಟ್ರ್ ಮಾಡಿ ಆದಮೇಲೆ ಇದನ್ನು ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಮತ್ತೆ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇದನ್ನು ನಾವು ಯಾವುದಾದ್ರೂ ವಾಟರ್ ಬಾಟಲಲ್ಲಿ ಸ್ಟೋರ್ ಮಾಡ್ಬೋದು. ಸೊ ನಾನಿಲ್ಲಿ ಆಯಿಲ್ ಬಾಟಲ್ನ ಯೂಸ್ ಮಾಡ್ತಾಯಿದ್ದೀನಿ. ಫೈನಲಿ ನಾನಂತೂ ಈಗ ರೋಸ್ಮೆರಿ ವಾಟರ್ನ ರೆಡಿ ಮಾಡಿಕೊಂಡು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಇಟ್ಸ್ ಟೈಮ್ ಟು ಅಪ್ಲೈ. ಸೊ ನಾನು ಸ್ಮಾಲ್ ಪಾರ್ಟಿಷನ್ಸ್ ತೆಗೆದು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆ್ಯಕ್ಚುಲಿ ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ, ಬಟ್ ಸ್ಟಿಲ್ ಐ ಹ್ಯಾವ್ ಅ ಲಾಟ್ ಆಫ್ curly growth. ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ನೀವು ಹೀಗೆ ಪಾರ್ಟಿಷನ್ಸ್ ತೆಗೆದು ಕಂಪ್ಲೀಟ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಬೇರೆ ಯಾರಾದರೂ ಹೆಲ್ಪ್ ಬೇಕಿದ್ರೆ ನೀವು ಹೆಲ್ಪ್ ತೊಗೋಬೋದು. ಬಾಯ್ಸ್ ಆಗಿದ್ರೆ ಆಬ್ವಿಯಸ್ಲಿ ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ನೀವು ಕಂಪ್ಲೀಟಾಗಿ ಸ್ವಲ್ಪ ಹೆಡನ್ನು ಮಸಾಜ್ ಮಾಡಿದರೆ ನಿಮ್ಗೆ ಸಹ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಮಸಾಜ್ ಆದಮೇಲೆ ನಾನು ನನ್ನ ಹೇರ್ಸ್ನ ಟೈ ಮಾಡ್ತಾಯಿದ್ದೀನಿ. ಸೊ ನಾನು ಆ್ಯಸ್ ಯೂಶುವಲ್ ಆದರೆ ನೀವು ಜಡೆ ಆದರೂ ಹಾಕೋಬೋದು, ನಾನು ಜಸ್ಟ್ ಟೈ ಮಾಡ್ತಾಯಿದ್ದೀನಿ. ಸೊ ನೀವೀಗ ನೋಡ್ತಾ ಇದ್ದರೆ ನನ್ನ ರೋಸ್ಮೆರಿ ಹೇರ್ ಸ್ಪ್ರೇ ಕಂಪ್ಲೀಟ್ ಆಗಿದೆ. ಸೊ ನನಗೆ ಟೈಮ್ ಮಾಡಿ ಆಲ್ಮೋಸ್ಟ್ ಒಂದು 1/2 hour 45 minutes ಬಿಟ್ಟು ಮತ್ತೆ ಮಾಡ್ಕೊತೀನಿ. ಸೊ ಇದನ್ನು ನೀವು ನಾಳೆ ಮಾರ್ನಿಂಗ್ ಎದ್ದು ನೀವು ಡ್ರೈ ಹೇರ್ ಸ್ಪ್ರೇ ಏನಾದರೂ ಸಿರಮ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ, ನೀವು ನೋಡೋ ಒಂದು ವೀಡಿಯೋ ಅಂದರೆ ನಾವು ತುಂಬಾ ಎಫರ್ಟ್ಸ್ ಇರುತ್ತೆ. ನಾವು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಮಗೆ ತೋರಿಸ್ಬೇಕಾಗಲಿ ಅದನ್ನು ನಾವು ರಿಸರ್ಚ್ ಮಾಡಬೇಕು, ಪ್ಲಸ್ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು, ವೀಡಿಯೋ ಕಂಟೆಂಟ್ ರೆಡಿ ಮಾಡಬೇಕು. ಸೊ ದಿಸ್ ಇಸ್ ನಾಟ್ ಎ ಸಿಂಪಲ್ ಜಾಬ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.